ಇನ್ನ ಸಿಎಂ ಕುರ್ಚಿ ಕದನಕ್ಕೆ ಕ್ಲೈಮ್ಯಾಕ್ಸ್ ಹಂತ ಭಾನುವಾರ ಎಲ್ಲವೂ ಕೂಡ ಡಿಸೈಡ್ ಆಗುತ್ತೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ನಾಳೆ ಹೈ ವೋಲ್ಟೇಜ್ ಮೀಟಿಂಗ್ಗಳು ಇತ್ತು ಅನ್ನುವಂಥದ್ದಿತ್ತು. ಈಗ ಭಾನುವಾರ ಸಂಜೆ 5 ಗಂಟೆಗೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೀಲಿಕ್ಕಿದೆ. ಹೈಕಮಾಂಡ್ ಬುಲಾವ್ ನಿರೀಕ್ಷೆಯಲ್ಲಿ ಸಿಎಂ ಡಿಸಿಎಂ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಹೈಕಮಾಂಡ್ನಿಂದ ಕರೆ ಬರುವ ಸಾಧ್ಯತೆ ಇದೆ. 2 ದಿನ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ. ಅಂದರೆ ಈಗ ಸದ್ಯ ನಾಳೆ ಮತ್ತು ನಾಡಿದ್ದು ಯಾವ ಕಾರ್ಯಕ್ರಮವನ್ನು ಕೂಡ ಅವರು ಹಾಕ್ಕೊಂಡಿಲ್ಲ. ಯಾಕಂದರೆ ಹೈಕಮಾಂಡ್ ಯಾವ ಕ್ಷಣದಲ್ಲಿ ಬೇಕಾದರೂ ಕರಿಬಹುದು. ಹೀಗಾಗಿ ಯಾರು ಡೇಟ್ ಕೇಳಿದಾರೋ ಅವ್ರಿಗೆ ಕನ್ಫರ್ಮ್ ಮಾಡಿಲ್ಲ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ. ಕಾಂಗ್ರೆಸ್ ಹೈಕಮಾಂಡ್ನ ಕರೆಯತ್ತ ಸಿಎಂ ಡಿಸಿಎಂ ಈಗ ವೇಟ್ ಮಾಡ್ತಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಹೈಕಮಾಂಡ್ನಿಂದ ಇವರಿಗೆ ಕರೆ ಬರಬಹುದು. ಸೊ ಶನಿವಾರ ಮತ್ತು ಭಾನುವಾರ ಅದಕ್ಕಾಗಿಯೇ ಮೀಸಲಿಟ್ಟಿದ್ದಾರೆ. ಯಾವ ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿಲ್ಲ. ಬೇರೆ ಯಾರಾದರೂ ಡೇಟ್ ಕೇಳಕ್ಕೆ ಬಂದರೆ ಅವ್ರಿಗೂ ಕೂಡ ಕನ್ಫರ್ಮ್ ಮಾಡಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್. ಕಾರಣ ಭಾನುವಾರ ಸಂಜೆ 5 ಗಂಟೆಗೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ಈ ಕುರ್ಚಿ ಕದನದ ವಿಚಾರವಾಗಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಏನಾಗಬಹುದು ಭಾನುವಾರ? ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ ಈ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ಗೆ? ಶ್ರೀಪಾದ್, ಹೈಕಮಾಂಡ್ ಕಡೆಯಿಂದ ಯಾವಾಗ ಕರೆ ಬರುತ್ತೆ ಅನ್ನೋದನ್ನ ಕಾದು ನೋಡುವ ತಂತ್ರವನ್ನ ಆ ಕಡೆಯನ್ನೇ ಗಮನವಿಟ್ಟು ಸಿಎಂ ಸಿದ್ದರಾಮಯ್ಯ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೋಡ್ತಾ ಇದ್ದಾರೆ. ಯಾಕೆ ಅಂತಂದು ಹೇಳಿದ್ರೆ ಎಲ್ರಿಗೂ ಗೊತ್ತಿರುವಂತದ್ದು ಮತ್ತೆ ಇಡೀ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರುವಂತದ್ದು ಏನಂತಂದು ಹೇಳಿದ್ರೆ, ಇನ್ನು 2 ದಿನಗಳಲ್ಲಿ ಈ ಗೊಂದಲಗಳೇನಿದೆ ಆ ಗೊಂದಲಗಳಿಗೆಲ್ಲವೂ ಕೂಡ ಫುಲ್ ಸ್ಟಾಪ್ ಹೈಕಮಾಂಡ್ ಇಡುತ್ತೆ ಅನ್ನುವಂಥ ಚರ್ಚೆಗಳು ಮತ್ತೆ ಎಲ್ಲಾ ನಾಯಕರು ಕೂಡ ಮಾಧ್ಯಮಗಳ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಸ್ವತಃ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಯಿಂದ ಏನಾದ್ರು ಡೇಟ್ ಅನ್ನ ಇನ್ನೂ ಕೂಡ ಕನ್ಫರ್ಮ್ ಮಾಡ್ತಾ ಇಲ್ಲ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಸಭೆಗಳನ್ನ ಒಂದಷ್ಟು ನಿಗದಿಯನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಇಲಾಖೆಗಳಲ್ಲಿ ಸಭೆಗಳನ್ನ ಬಿಟ್ಟು ಬೇರೆ ಬೇರೆ ಖಾಸಗಿ ಕಾರ್ಯಕ್ರಮಗಳಿಗೆ ಯಾವುದೂ ಕೂಡ ದಿನಾಂಕವನ್ನ ಫಿಕ್ಸ್ ಆಗಿ ಕೊಟ್ಟಿಲ್ಲ. ಶನಿವಾರ ಭಾನುವಾರದೊಳಗಡೆ ಯಾವ ಕ್ಷಣಕ್ಕೆ ಬೇಕಾದ್ರೂ ದೆಹಲಿಗೆ ಹೋಗ್ಬೋದು, ಕರೆ ಬರಬಹುದು ಅನ್ನೋಂತ ಹಿನ್ನೆಲೆಯಲ್ಲಿ ಒಂದಷ್ಟು ದಿನಾಂಕವನ್ನ ಪಕ್ಕಾ ಮಾಡಿಲ್ಲ, ಕನ್ಫರ್ಮ್ ಮಾಡಿಲ್ಲ ಅನ್ನೋಂತ ಮಾಹಿತಿಗಳೀಗ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ತಮ್ಮ ಇಲ್ಲಿ ಇಬ್ಬರನ್ನೂ ಕೂಡ ಕರೆಸುವ ಮುನ್ನ ತಮಗೆ ಬೇಕಾದಂತಹ ಮಾಹಿತಿ ಅಂದ್ರೆ ಎಲ್ಲಾ ಮಾಹಿತಿಗಳನ್ನ ಸಂಗ್ರಹ ಮಾಡಿಕೊಂಡಿದೆ. ಈವರೆಗೆ ಸಿಎಂ ಸಿದ್ದರಾಮಯ್ಯ ಅವ್ರಿಗಾಗಿರ್ಬೋದು, ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗಾಗಿರ್ಬೋದು ಯಾವ ಸೂಚನೆಯನ್ನ ಕೊಡಬೇಕು ಅನ್ನುವಂತಹ ಚರ್ಚೆಗಳನ್ನ ಹೈಕಮಾಂಡ್ ನಾಯಕರು ಮಾಡಿಕೊಂಡ ನಂತರದಲ್ಲಿ ಇವರಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಬರುವಂತಹ ಸಾಧ್ಯತೆ ಇದೆ. ಆ ಕರೆಯತ್ತ ಇವರಿಬ್ಬರ ಚಿತ್ತ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ. ಇನ್ನು ಕುರ್ಚಿ ಕಿತ್ತಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಹೈ ವೋಲ್ಟೇಜ್ ಮೀಟಿಂಗ್ ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಹಾಗಿದ್ರೆ ಭಾನುವಾರ ಸಂಜೆ 5 ಗಂಟೆಗೆ ಏನು ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ, ಅಲ್ಲಿ ಏನಾಗ್ಬೋದು? ಸಿಎಂ ಕುರ್ಚಿ ಕಾಳಗದ ಮತ್ತೆ ಡಿಕೆಶಿ ತ್ಯಾಗದ ಮಾತುಗಳನ್ನ ಆಡಿದ್ದಾರೆ. ಸಿಎಂ ಎದುರೇ ತ್ಯಾಗದ ಮಾತು ಹೇಳಿದ್ದಾರೆ ಡಿಸಿಎಂ. ನಿನ್ನೆ ಕೊಟ್ಟ ಮಾತಿನ ಪೋಸ್ಟ್ ಮಾಡಿದ್ರು ಡಿಕೆ ಶಿವಕುಮಾರ್, ಇವತ್ತು ತ್ಯಾಗದ ಮಾತುಗಳನ್ನ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಸೋನಿಯಾ ಗಾಂಧಿ ಪಕ್ಷಕ್ಕಾಗಿ ಅಧಿಕಾರ ತ್ಯಾಗ ಮಾಡಿದ್ರು, ಡಾಕ್ಟರ್ ಮನಮೋಹನ್ ಸಿಂಗ್ಗೆ ಅಧಿಕಾರವನ್ನ ನೀಡಿದ್ರು. ಇದೇ ರೀತಿ ಸಿಎಂ ಕುರ್ಚಿ ತ್ಯಾಗಕ್ಕೆ ಸಂದೇಶವನ್ನ ನೀಡಿದ್ರ ಡಿಕೆ ಶಿವಕುಮಾರ್. ಇದು ಕುತೂಹಲಕ್ಕೆ ಕಾರಣವಾಗಿದೆ. ಸೋನಿಯಾ ಗಾಂಧಿ ಅವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧಿಕ ನಾಯಕಿಯಾಗಿ ಸುಮಾರು 20 ವರ್ಷ ಕೆಲಸ ಮಾಡಿದ್ರು, ಅಧಿಕಾರ ತ್ಯಾಗ ಮಾಡಿದ್ರು. ಆವತ್ತಿನ ಕಾಲದಲ್ಲಿ ಅಬ್ದುಲ್ ಕಲಾಂ ರವರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ಇಂದಿರಾ ಗಾಂಧಿ ಅವರ ಸೊಸೆಗೆ ಕರೆದು, ನನಗೆ ಬೇಡ, ಈ ದೇಶದ ಆರ್ಥಿಕ ತಜ್ಞ, ಈ ದೇಶವನ್ನು ಉದ್ಧಾರ ಆಗಬೇಕು ಅಂತೇಳಿ ಪ್ರಧಾನಮಂತ್ರಿ ಸ್ಥಾನವನ್ನ ತ್ಯಾಗ ಮಾಡಿ ಆ ಹೆಣ್ಮಗಳು, ಆ ತಾಯಿ ಮನಮೋಹನ್ ಸಿಂಗ್ರಿಗೆ ಅಧಿಕಾರವನ್ನು ಕೊಟ್ಟು ಇವತ್ತು ಆಶಾ ಕಾರ್ಯಕ್ರಮ ಅವ್ರ ಮುಖಾಂತರ ಬಂತು. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧಿಕ ನಾಯಕಿಯಾಗಿ ಸುಮಾರು 20 ವರ್ಷ ಕೆಲಸ ಮಾಡಿದ್ರು, ಅಧಿಕಾರ ತ್ಯಾಗ ಮಾಡಿದ್ರು. ಆವತ್ತಿನ ಕಾಲದಲ್ಲಿ ಅಬ್ದುಲ್ ಕಲಾಂ ರವರು
ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ಇಂದಿರಾ ಗಾಂಧಿ ಅವರು ಸೊಸೆಗೆ ಕರೆದು, ನನಗೆ ಬೇಡ, ಈ ದೇಶದ ಆರ್ಥಿಕ ತಜ್ಞ, ಈ ದೇಶವನ್ನು ಉದ್ಧಾರ ಆಗಬೇಕು ಅಂತೇಳಿ ಪ್ರಧಾನಮಂತ್ರಿ ಸ್ಥಾನವನ್ನ ತ್ಯಾಗ ಮಾಡಿ ಆ ಹೆಣ್ಮಗಳು, ಆ ತಾಯಿ ಮನಮೋಹನ್ ಸಿಂಗ್ರಿಗೆ ಅಧಿಕಾರವನ್ನು ಕೊಟ್ಟು ಇವತ್ತು ಆಶಾ ಕಾರ್ಯಕ್ರಮ ಅವ್ರ ಮುಖಾಂತರ ಬಂತು. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ದೇಶದ ಕಾಂಗ್ರೆಸ್. ಇನ್ನ ಸಿದ್ದರಾಮಯ್ಯ ಅವರಿಗೆ ತೊಂದರೆಯಾದ್ರೆ ಕಾಂಗ್ರೆಸ್ಗೆ ಹಿನ್ನಡೆಯಾಗುತ್ತೆ, ಎಚ್ಚರ ಅಂತ ಹೇಳಿ ಅಹಿಂದ ಸಮುದಾಯ ಈಗ ಕಾಂಗ್ರೆಸ್ಗೆ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡುವಂತಹ ಕೆಲಸವನ್ನ ಮಾಡಿದೆ. ನಿನ್ನೆ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ರು ಈ ಅಹಿಂದ ಸಮುದಾಯದ ನಾಯಕರು. ಒಂದು ಪಕ್ಷ ಸಿದ್ದರಾಮಯ್ಯ ಅವರಿಗೆ ತೊಂದರೆಯನ್ನ ಕೊಟ್ರೆ ಕಾಂಗ್ರೆಸ್ಗೆ ಹಿನ್ನಡೆಯಾಗುತ್ತೆ, ಎಚ್ಚರ, ಈ ರೀತಿ ಹೇಳಿರೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಅಹಿಂದ ಸಮುದಾಯ. ಅಹಿಂದ ಒಗ್ಗೂಡಿ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಮಾಡುತ್ತೇವೆ, ನಮ್ಮ ಶಕ್ತಿಯನ್ನ ಹೈಕಮಾಂಡ್ಗೆ ತೋರಿಸ್ತೇವೆ ಅಂತ ಹೇಳಿ ಅಹಿಂದ ಈಗ ಎಚ್ಚರಿಕೆ ಕೊಟ್ಟಿದೆ. ಯಾರ ಮುಂದೆ ಸಿದ್ದರಾಮಯ್ಯ ವಚನ ಕೊಟ್ಟಿದ್ದಾರೆ? ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿಯುವ ಮಾತೇ ಇಲ್ಲ. ಕುರುಬ ಸಂಘದ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಜೊತೆಗೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಸಿಎಂ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಎರಡು ಸಮುದಾಯದಲ್ಲಿ ಸಹ ಒಂದು ಕಡೆ ಹೋರಾಟ, ಒಂದು ಕಡೆ ಆ ಪ್ರೆಸ್ ಮೀಟು, ಮತ್ತೊಂದು ಕಡೆ ಸಭೆ ಜಾಸ್ತಿ ಆಗಿದೆ. ಇವತ್ತು ಸಹ ಕುರುಬ ಸಮುದಾಯದವರು ಒಂದು ಕಡೆ ಸಭೆ ಮಾಡಿದ್ರು. ಸಭೆಯಲ್ಲಿ ಹಲವಾರು ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಸಹ ನೀಡಿದ್ದಾರೆ. ನಮ್ಮ ಜೊತೆಗೆ ನೋಡ್ತಿರ್ಬೋದು, ಇಲ್ಲಿ ಮುಖಂಡರಿದ್ದಾರೆ, ಕುರುಬ ಸಮುದಾಯದ ಮುಖಂಡರಿದ್ದಾರೆ, ಮತ್ತೊಂದು ಕಡೆ ಸಂಘದ ಸದಸ್ಯರು, ಕಾರ್ಯದರ್ಶಿಗಳಿದ್ದಾರೆ. ಅವರ ಮಾತಾಡಿಸ್ತೀನಿ. ಸರ್, ಸಭೆಯಲ್ಲಿ ಏನೆಲ್ಲ ನಿರ್ಣಯ ಆಯಿತು ಅಂತ? ಇವತ್ತು ತುರ್ತು ಸಭೆ ಕರೆಯಬೇಕಾಗಿ ಬಂತು. ಯಾಕೆ ಅಂದರೆ ನಿನ್ನೆ ಒಕ್ಕಲಿಗರ ಒಂದು ಸಭೆ ನಡೆದು ಅದರಲ್ಲಿ ಈ ಒಂದು ಬಹಿರಂಗವಾಗಿ ಚರ್ಚೆಗೆ ಬಂದಿದ್ದಾರೆ ಒಕ್ಕಲಿಗರ ಸಂಘದಿಂದ. ಆದ್ದರಿಂದ ನಾವು ಕುರುಬರ ಸಂಘದಿಂದ ಒಂದು ಸಭೆಯನ್ನು ಮಾಡಿದ್ದೀವಿ. ಈ ಸಂಘದಲ್ಲಿ ಇವತ್ತು ನಿರ್ಣಯ ಏನು ಅಂದರೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳು ಹಾಗೆ ನಿರ್ದೇಶಕರುಗಳು ಸೇರಿಕೊಂಡು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಕಾಂಗ್ರೆಸ್ ಪಕ್ಷ ಮತ್ತು ಹೈಕಮಾಂಡ್ಗೆ ಒಂದು ಮನವಿಯನ್ನು ಮಾಡಿ ಸಿದ್ದರಾಮಯ್ಯನವರು 5 ವರ್ಷಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆರಿಸ್ಕೊಂಡ್ಬಂದಿದ್ದಾರೆ. ಸರ್, ಸಂಘದ ಸದಸ್ಯರು ಒಂದು ಕಡೆ ಪಕ್ಷ ಬಿಟ್ಟು ಹೋಗ್ತೀವಿ, ಕಾಂಗ್ರೆಸ್ಸಿಗೆ ಬಿಟ್ಟು ಹೋಗ್ತೀವಿ, ಮತ್ತೊಂದು ಕಡೆ ಪ್ರಾದೇಶಿಕ ಪಕ್ಷ ಕಟ್ತೀವಿ ಅಂತ ಒಂದು ಕಡೆ ಹೇಳ್ತಿದ್ದಾರೆ. ಎಲ್ಲ ಸದಸ್ಯರು ಅವರವರ ವೈಯಕ್ತಿಕವಾಗಿ ತಿಳಿಸಿದ್ದಾರೆ. ಈ ವೈಯಕ್ತಿಕನ ಕಾರ್ಯಗತ ಆಗಬಾರ್ದು ಅಂದರೆ ಹೈಕಮಾಂಡ್ ಮುಂದುವರೆದು ಈ ಸಿದ್ದರಾಮಯ್ಯನವ್ರು ಏನಿದ್ದಾರೆ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮುಂದುವರಿಸಬೇಕು ಅಂತ ಮನವಿ ಮಾಡಿದ್ದೀವಿ. ಸರ್, ಏನು ಹೇಳ್ತೀರಿ? ಅದೇ ನಮ್ಮದು ಕುರುಬರ ಸಂಘ ಮತ್ತು ಹಿಂದೆ ಒಕ್ಕೂಟದ ಸಹ ಇದು ಅದೇ ಸಿದ್ದರಾಮಯ್ಯ ಅವ್ರು ಮುಂದುವರಿಬೇಕು, ಅವರೇ ಮುಖ್ಯಮಂತ್ರಿ ಇರಬೇಕು. ಅಲ್ಲ ಸರ್, ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದು ಕಡೆ ಡಿ ಸಿ ಎಂ ಅವರು ಬಣದವರು ಸಹ ಡೆಲ್ಲಿಗೆ ಹೋಗ್ತಿದ್ದಾರೆ. ಅವರು ಡೆಲ್ಲಿಗೆ ಹೋಗ್ತಿದ್ದಾರೆ, ನಮ್ಮನವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ.